ಆತ್ಮೀಯರೇ, ಈ ಕನ್ನಡ ಜನಪದ ಒಂದು ಸಮ್ಮೇಳನಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ವೃತ್ತಿ ಬೇರೆ ಪ್ರವೃತ್ತಿ ಬೇರೆ ಇರಬಹುದು. ನನ್ನ ಬೆಂಗಳೂರಿಂದ ಕರೆಸಿದ್ದಾರೆ. ಇಂಥ ಒಂದು ಸಮ್ಮೇಳನ ನೋಡಿದ್ರೆ ಹೆಂಗ್ ಖುಷಿ ಆಗತ್ತೆ ಅಂದ್ರೆ ಹಂಡೆ ಹಾಲು ಕುಡಿದಾಗ ಸಂತೋಷ ಆಗತ್ತೆ. ನಾನು ಹಂಡೆ ಹಾಲು ಕುಡಿದಾಗ ಸಂತೋಷ. ಅದಕ್ಕೆ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ಮೇಡಮ್ ಅವರು ನಮ್ಮ ಈ 36 ವರ್ಷಗಳ ಕಾಲ ಅವರು ಉಪನ್ಯಾಸವನ್ನು ನೀಡಿ ವಿದ್ಯಾರ್ಥಿಗಳಿಗೆ ಕಲ್ಲಂತಿರುವ ವಿದ್ಯಾರ್ಥಿಗಳನ್ನು ಶಿಲ್ಪ ರೂಪದಲ್ಲಿ ಮಾಡಿ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಸರ್ವಶ್ರೇಷ್ಠರು, ಸರ್ವಾಧ್ಯಕ್ಷರಾಗಿರೋ ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಆದ್ಮೇಲೆ ಚಿಕ್ಕಿ ಮಾಡೋಣ. ಅದೇ ರೀತಿಯಾಗಿ ಈ ಸಮ್ಮೇಳನದ ಸಾಹಿತ್ಯ ಪರಿಷತ್ ಅಂದ್ರೆ ಅದು ಏನಂದ್ರೆ ಒಂದು ಜಿಲ್ಲಾಕ್ಕ ಒಂದು ಎತ್ತಿನ ಗಾಡಿ ತಂದ. ಆ ಎತ್ತಿನ ಗಾಡಿ ಹೆಂಗ ಅರ್ಜುನನ ಕೃಷ್ಣ ಸವಾರನಾಗಿ ಏನು ಸಾರಥಿಯಾಗಿ ನಿಂತಿದ್ನೋ, ಕನ್ನಡ ರಥಕ್ಕೆ ಸಾರಥಿಯಾಗಿ ನಿಂತವ್ರು ಯಾರಪ್ಪ ಅಂದ್ರೆ ವಿಜಯಕುಮಾರ್ ಅಣ್ಣವ್ರಿಗೆ ಬರ್ತಾರೆ ಸಾರಥಿಯಾಗಿ. ಅಂತ ಒಂದು ನಿಟ್ಟಿನಲ್ಲಿ ನೋಡ್ರಿ, ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದಾರೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿದ್ದಾರೆ, ಸಾಹಿತಿಗಳಿದ್ದಾರೆ. ಎಲ್ಲರಿಗೂ ನನ್ನ ಜ್ಯೋತಿರ್ಲಿಂಗ ಮಾಡತಕ್ಕಂಥ ಶಿರಸಾಷ್ಟಾಂಗ ನಮಸ್ಕಾರಗಳು, ಶರಣು ಶರಣಾರ್ಥಿಗಳು. ಬಸವಣ್ಣನೆ ತಂದೆ, ಬಸವಣ್ಣನೆ ತಾಯಿ, ಬಸವಣ್ಣನೆ ಪರಮ ಬಂಧು ಎನಗೆ, ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಅಂತ ಹೇಳ್ತಾರೆ. ಕಲ್ಯಾಣದ ಹೆಂಗ್ ಹೇಳ್ತಾರೆ ಅಂದ್ರೆ ಶರಣರು ನಮ್ಮ ಜನಪದಕ್ಕೆ ಹೆಂಗ್ ಅಟೇಚ್ ಕೊಟ್ಟಾರ ಅಂತಕ್ಕಂಥ. ಜನಪದದಲ್ಲಿ ಎಲ್ಲ ಇದೆ. ಜನಪದದಲ್ಲಿ ಇರತಕ್ಕಂಥ ವಿಷಯಗಳು ಎಲ್ಲಿ ಇಲ್ಲ. ಜನಪದ ಮೂಲ ಸಾಹಿತ್ಯದ ಮೂಲ ಬೇರು ಒಂದು. ಎರಡನೇದು, ಹಳಸದೇ ಇರತಕ್ಕಂಥ ಭೂಮಿ ಮ್ಯಾಗ ಇರತಕ್ಕಂಥ ಏಕೈಕ ಸಾಹಿತ್ಯ ಯಾವುದಪ್ಪ ಅಂದ್ರೆ ಅದು ಜನಪದ ಸಾಹಿತ್ಯ. ಆದ್ಮೇಲೆ ಜನಪದ ಸಾಹಿತ್ಯ. ಅದಕ್ಕೆ ಅಂತ ಒಂದು ಸಾಹಿತ್ಯವನ್ನು ಇವತ್ತು ನಾವು ಎಲ್ಲರೂ ಕೂಡಿ ಕೃಷಿಗೊಳಿಸಬೇಕಾಗಿದೆ, ಉಳುಮೆ ಮಾಡಬೇಕಾಗಿದೆ. ಅಂತ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿದೆವು. ಆದ್ಮೇಲೆ ಶರಣರ ನೆನದಾರ ಸರಗಿಯ ಇಟ್ಟಂಗ, ಶರಣರ ನೆನದಾರ ಸರಗಿಯ ಇಟ್ಟಂಗ, ಅರುಳು ಮಲ್ಲಿಗೆ ಹೂವ ಮುಡದಂಗ, ಅರುಳು ಮಲ್ಲಿಗೆ ಹೂವ ಮುಡದಂಗ ನನ್ನ ಮಗಳೇ, ಕಲ್ಯಾಣದ ಶರಣರ ನೆನೆಗೆ ಎಲೆಮನೆ ಅಂತ ಜಾನಪದ ಇದೆ. ಹಾಸು ಹೊತ್ತಾಗಿ ಹೇಳಿದ. ಬೆಳ್ಳನ ಬೆಳಗೆದ್ದು ಯಾರ್ಯಾರ ನೆನೆಯಲ್ಲಿ, ಎಳ್ಳು ಜೀರಿಗೆ ಬೆಳೆಯೋಳು ಭೂಮಿ ತಾಯಿ, ಎದ್ದೊಂದುಗಳಿಗೆ ನೆನದೇನ ಅಂತಕ್ಕಂಥದ್ದು ಸಂದರ್ಭ ಹೇಳಿದವರು ಯಾರು? ನಮ್ಮ ಜನಪದ. ಹಂಗ ಜನಪದ ಸಾಹಿತ್ಯ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ಹೋಗೋದಂದ್ರೆ ಹುಟ್ಟಿನಿಂದ ಸಾಯುವ ತನಕ, ತಾಯಿಯ ಗರ್ಭದಿಂದ ಹಿಡಿದು ಮಾನವನ ಗೋರಿ ತನಕ ಇರತಕ್ಕಂಥ ಹಾಸುಹೊಕ್ಕಾಗಿ ಇರತಕ್ಕಂಥ ಸಾಹಿತ್ಯ ಅದೇ ಜನಪದ ಸಾಹಿತ್ಯ. ಬಾಯಿಯಿಂದ ಬಾಯಿಗೆ ಬಂದಂತ ಸಾಹಿತ್ಯ ಯಾವುದಂದ್ರೆ ಅದೇ ಜನಪದ ಸಾಹಿತ್ಯ. ಆದ್ಮೇಲೆ ಅದೇ ಜನಪದ ಸಾಹಿತ್ಯ. ಹೆಂಗಂದ್ರೆ ಹೆಣ್ಣು ಮಕ್ಕಳಿಂದ ಪ್ರಾರಂಭವಾಗಿರು. ಹೆಣ್ಣ ಹುಟ್ಟಿದ ಮನೆಗೆ ಕನ್ನಡಿ ಆತಂಕ, ಹೆಣ್ಣು ಸಣ್ಣವಳು ಒಳ ಹೊರಗ ಆಡಿದರ ಕನ್ನಡಿ ಹೆಂಗ ಹೊಳೆಯುವಳು ನನ್ನ ಮಗಳ ಅಂತೇಳಿ ಜಾನಪದ ಹೇಳ್ಯಾರ. ಇಂಥವೆಲ್ಲ ಏನ್ ಹೇಳುವಾಗ ಅಂದ್ರೆ ನಮ್ಮ ಜಾನಪದರು ಹುಟ್ಟತಕ್ಕಂಥ ನಾಡಿ. ಆದ್ಮೇಲೆ ಇವತ್ತ ನಾವು ಜನಪದ ಸಂಸ್ಕಾರ ಅನ್ನೋದು ಹೆಂಗ ರೀತಿ ಜನಪದದಲ್ಲಿ ಅಡಗಿದ ಅಂತಕ್ಕಂಥದ್ದು ನೋಡು. ತಾಯಿ ಆದವಳು ಮಗಳಿಗೆ ಹೇಳ್ತಾಳ, ಏನು ನೋಡವ, ನಾನೊಂದು ಮನಿ ಬಿಟ್ಟು ಇಲ್ಲಿಗೆ ಬಂದೀನಿ, ನಾನು ಸಂಸಾರ ಕಟ್ಟೀನಿ, ಬದುಕು ಕಟ್ಟೀನಿ, ನೀನು ಕೂಡ ಇನ್ನೊಂದು ಸಂಸಾರ, ಇನ್ನೊಂದು ಮನೆಗೆ ಹೋಗಿ, ಗಂಡನ ಮನೆಗೆ ಹೋಗಿ ನೀನು ಸಂಸ್ಕಾರ ಅನ್ನೋದು ರೂಢಿಸಿಕೊಂಡು ಬಾಳೆ ಮಾಡಬೇಕು, ಇನ್ನೊಂದು ಮನೆ ದೀಪ ಹಚ್ಚಬೇಕು ಅಂತಕ್ಕಂಥ ಸಂಸ್ಕಾರ ಮಾತುಗಳನ್ನು ಯಾರು ಹೇಳ್ತಾರಪ್ಪ ಅಂದ್ರೆ ತಾಯಿ ಆದವಳು ಮಗಳಿಗೆ ಹೇಳ್ತಕ್ಕಂಥ ಸಂದರ್ಭ. ಹೆಂಗಿರ್ತದಂದ್ರೆ, ಊರ ಮುಂದಿನ ಭಾವಿ ಯಾರ ತೋಡಿದರೆ, ಕಾಲು ಜಾರಿದರ ಕೈಲಾಸನಾರಿಯ, ಮನವ ಜಾರಿದರ ವನವಾಸ, ಕರಿಸೀರಿ ಉಡಬ್ಯಾಡ, ಕಡಿದಾಣ ಬಿಡ ಬ್ಯಾಡ, ನಡುವಾಳ್ಯಾಗ ನಿಂತು ನಗಬ್ಯಾಡ, ನಡುವಾಳ್ಯಾಗ ನಿಂತು ನಗಬ್ಯಾಡ ಮಗಳೇ, ತವರಿಗೆ ಹೆಸರ ತರಬ್ಯಾಡ ಮಗಳೇ, ತವರಿಗೆ ಹೆಸರ ತರಬ್ಯಾಡ, ಊರ ಮುಂದಿನ ಭಾವಿ ಯಾರ ತೋಡಿದರೆ, ಅತ್ತಿಗೆಯ ಮನೆಯಾಗ ತೊತ್ತಾಗಿ ಇರಬೇಕ, ಹೊತ್ತಾಗಿ ನೀಡಿದರ ಉಣಬೇಕ, ಹೊತ್ತಾಗಿ ನೀಡಿದರ ಉಣಬೇಕ ಮಗಳೇ, ಹೆತ್ತವರ
ಕೀರ್ತಿ ತರಬೇಕ ಮಗಳೇ, ಹೆತ್ತವರ ಕೀರ್ತಿ ತರಬೇಕ. ಬಂಗಾರ ಬಳಿಯ ನುಟ್ಟು ಬಡವನಿಗೆ ಬೈಲಿ ಬ್ಯಾಡ, ಬಂಗಾರ ನಿನಗ ಸ್ಥಿರವಲ್ಲ, ಬಂಗಾರ ನಿನಗ ಸ್ಥಿರವಲ್ಲ ಮಗಳೇ, ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ಮಗಳೇ, ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ. ಚಾಡಿ ಹೇಳುವ ಮಂದಿ ಜಗದಾಗ ತುಂಬ್ಯಾರ ತಂಗಿ, ಮಂದಿ ಮಾತನು ನೀನು ಕೇಳಬ್ಯಾಡ, ಮಂದಿ ಮಾತನು ನೀನು ಕೇಳಬ್ಯಾಡ ಮಗಳೇ, ತುಂಬಿದ ಮನೆಯ ಒಡಿಬ್ಯಾಡ ಮಗಳೇ, ಗುರುಮಾಂತರ ನೀನು ಮಡಿಬ್ಯಾಡ. ಪೂರ ಮುಂದಿನ ಭಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ ನಾರಿಯ, ಮನವ ಜಾರಿದರ ವನವಾಸ. ಇಂಥ ಅದ್ಭುತವಾದ ಸಾಹಿತ್ಯ ನಮಗೆ. ಇಷ್ಟೆಲ್ಲ ಮಾಡಿ ತಾಯಿ ಸಂಸ್ಕಾರ ಕೊಟ್ಟು ಮುಂದಿನ ಮನೆಗೆ ಕಳಿಸ್ತಾಳ್ರಿ. ಸಂಸ್ಕಾರ ಅಂದ್ರೆ ಹೆಂಗ ನಮ್ಮ ಜಾನಪದ ಹೇಳ್ತಾರೆ, ಕುಂಬಾರ ಗಡಿಗೆ ಮಾಡ್ತಾನೆ, ಬರೇ ಗಡಿಗೆ ಅಲ್ಲಿ ಕೆಸರು ತಂದು ಕಲಸಿದ್ರೆ ಗಡಿಗೆ ಆಗಲ್ಲ, ಅದ್ರಾಗ ರಾ ಮೆಟೀರಿಯಲ್ ಹಾಕ್ತಾನ, ಎಲ್ಲ ರಾ ಮೆಟೀರಿಯಲ್ ಹಾಕಿ ಹದ ಮಾಡಿ ಕೆಸರು ಕಲಿಸಿ ತಿಟ್ಟಿ ಮ್ಯಾಗಿಟ್ಟು ತಿರುಗುತ್ತಾನ. ತಿರುಗದ ಗಡಿಗೆನ ಆಕಾರ ಬರ್ತದ ಆತ್ಮೀಯರೇ. ಬರೇ ಗಡಿಗೆ ಆಕಾರ ಬಂದ ಸಾಲಂತು, ಅದು ಕುಳ್ಳಿನ ಬೂದಿ ಒಳಗೆ ಕುಳ್ಳಿನ ಬೆಂಕಿ ಒಳಗೆ ಒಯ್ದು ಸುಡ್ತಾನ. ಸುಟ್ಟು ಬಳಕ ಕುಂಬಾರ ಗಡಿಗೆ ಹೊರಗೆ ತೆಗಿತಾನ, ಹೊರಗೆ ತೆಗೆದು ಬಾರಿಸಿ ನೋಡ್ತಾನ. ಅದಾಗ ಪರಿಪೂರ್ಣವಾದ ಸಂಸ್ಕಾರ ಬಂದಿದೆ ಮಾತ್ರ ವ್ಯಾಪಾರಕ್ಕೆ ಯೋಗ್ಯತೆ ಆದ್ಮೇಲೆ ನಾವು ಪರಿಪೂರ್ಣವಾದ ಸಂಸ್ಕಾರ ಪಡ್ಕೊಂಡ್ರೆ ಮಾತ್ರ ಸಮಾಜದಲ್ಲಿ ಒಳ್ಳೆ ಸುಸಜ್ಜಿತವಾದ ಸಮಾಜ ನಿರ್ಮಾಣ ಮಾಡತಕ್ಕಂಥ ಕೆಲಸ ಮಾಡಬೇಕಾಗಿದೆ ಆದ್ಮೇಲೆ. ಅದಕ್ಕೆ ತಾಯಿ ಆದವಳು ಎಷ್ಟು ನೋಡ್ರಿ, ರೈತಾಪಿ ಕುಟುಂಬ ನಮ್ಮ ಜನಪದರು ಹೆಂಗ್ ಹೇಳ್ಯಾರ, ಹೊತ್ತು ಹೊಂಟ್ರೆ ಇಳಬೇಕು, ಸೂರ್ಯ ಏಳೋಕ್ಕಿಂತ ಮೊದಲು ಇಳಬೇಕು, ಎದ್ದು ಮನಿ ಕಸ ಮುಸುರಿ ಮಾಡಿ ಹೆಂಡಿ ರಾಡಿಲೆ ಮುಂದಿನ ಅಂಗಳ ಸಾರಿಸಿ ರಂಗ ಹೊಯ್ದು ಹೋಗಿ ಜಳಕ ಮಾಡಿ ಹಣಿ 3 ಬತ್ತಿ ಈ ಬತ್ತಿ ಹಚ್ಕೊಂಡು ಕುಂಕುಮ ಬಟ್ಟೆ ಇಟ್ಕೊಂಡು ನಾರಿ ನಡ್ಕೋತ ನೀರಿಗೆ ಹೊಂಟ ನಿಂತು ನೋಡ್ಬೇಕು ಮಂದಿ ಎಲ್ಲರೂ. ಎಂತ ಅದ್ಭುತವಾದ ಸಾಹಿತ್ಯ. ಅಷ್ಟಾದ್ರೂ ಮಕ್ಕಳು ಇಟ್ಟಿರ್ತಾವ, ಮಕ್ಕಳು ಜೋಪಾನ ಮಾಡಬೇಕು, ಮಕ್ಕಳಿಗೆ ಹಾಡಿಕೆ ಮೂಲಕ ರಮಿಸ್ಬೇಕು. ಆಗ ಮೊಬೈಲ್ ಇರಲಿಲ್ಲ, ಟಿವಿ ಇರಲಿಲ್ಲ, ಕಂಪ್ಯೂಟರ್ಗಳು ಯಾವೂ ಇರಲಿಲ್ಲ. ಹಾಡ್ತಕ್ಕಂಥ ಹೆಂಗ್ ಸಂದರ್ಭ ಬರ್ತದೆ ಅಂದ್ರೆ ತಾಯಿ ಆದವಳು ಮನ್ಯಾಗೂ ಕೆಲಸ ಮಾಡಬೇಕು, ಹೊರಗೆ ಹೋಗಿ ಮಾರುಕಟ್ಟೆಗೆ ಹೋಗಿ ಬೆಳೆದಂತ ಕೃಷಿಯಲ್ಲಿ ಬೆಳೆದಂತ ಕೈಪಲ್ಯಗಳು ಹೋಗಿ ಮಾರ್ಕೊಂಡ್ ಬರ್ಬೇಕು. ಮಾರ್ಕೊಂಡ್ ಬರ್ತಕ್ಕಂಥ ಸಂದರ್ಭ ಮಕ್ಕಳಿಗೆ ರಮಿಸ್ಬೇಕು. ಹೇಳ್ತಾರೆ ಜನಪದ ಸಾಹಿತ್ಯ ಒಳಗೆ ಹೆಂಗ್ ಹೇಳ್ತಾರೆ, ಅಳಬ್ಯಾಡ ನನ್ನ ಕಂದನ ಹಾಲು ಮಾರಿ ಬರ್ತೀನಿ, ಹಾಲು ಮಾರಿ ಬರ್ತೀನಿ, ನಾ ಹಾಲು ಗಡಗ ತರ್ತೀನಿ. ಅಳಬ್ಯಾಡ ನನ್ನ ಕಂದನ ಮೊಸರು ಮಾರಿ ಬರ್ತೀನಿ, ಮೊಸರು ಮಾರಿ ಬರ್ತೀನಿ, ನಿನ್ನ ಹಸುರು ಅಂಗಿ ತರ್ತೀನಿ. ಅಳಬ್ಯಾಡ ನನ್ನ ಕಂದನ ಮಜ್ಜಿಗೆ ಮಾರಿ ಬರ್ತೀನಿ, ಮಜ್ಜಿಗೆ ಮಾರಿ ಬರ್ತೀನಿ, ನಿನ್ನ ಗೆಜ್ಜಿ ಉಳಿದಾರ ತರ್ತೀನಿ. ಅಳಬ್ಯಾಡ ನನ್ನ ಕಂದನ ತುಪ್ಪ ಮಾರಿ ಬರ್ತೀನಿ, ತುಪ್ಪ ಮಾರಿ ಬರ್ತೀನಿ, ನಿನ್ನ ಒಪ್ಪುವ ಅಂಗಿ ತರ್ತೀನಿ. ಅಳಬ್ಯಾಡ ನನ್ನ ಕಂದನ ಹಾಲು ಮಾರಿ ಬರ್ತೀನಿ, ಹಾಲು ಮಾರಿ ಬರ್ತೀನಿ. ಏನ್ ಸಾಹಿತ್ಯ! ಅವ್ರೇನು ಹೆಂಗಂದ್ರೆ ಬಡತನ ಮತ್ತು ಹಸಿವೆ, ಬಡತನ ಮತ್ತು ಹಸಿವೆ ವಿಶ್ವವಿದ್ಯಾಲಯದಲ್ಲಿ ಕಲಿಸಲಾರಂತ ಶಿಕ್ಷಣ ಕಲಿಸ್ತಾವಂತ. ಅದಕ್ಕ ಅವರೆಲ್ಲ ಹಸಿವಿನಿಂದ, ಅನುಭವದಿಂದ, ಕೆಲಸದಿಂದ ರೂಢಿಗತವಾಗಿ ಬಂದಂತ ಅನುಭವಗಳ ಪದವೇ ಇವತ್ತು ನಾವು ಜನಪದ ಬಾಯಿಯಿಂದ ಬಂದಂತ ಸಂಸ್ಕಾರ, ಬಾಯಿಯಿಂದ ಬಾಯಿ ಬಂದಂತ ಶಬ್ದಗಳು ಇವೆಲ್ಲವೂ ಹುಡುಕಿ ಇವತ್ತು ನಮಗೆ ಜನಪದ ವೃತ್ತಿಯಲ್ಲಿ ಜಾಣಿಯರು ಹಿಂದಿನವರು ಕೊಟ್ಟಿದ್ದಾರೆ ಆತ್ಮೀಯ. ಅಷ್ಟೇ ಅಲ್ಲ, ಕೆಲವೊಂದು ಇಷ್ಟು ರಂಸಿದ್ರು ಮಗಳು ತೀರ್ತಾ ಇದ್ದಾರೆ. ಮಗುವನ್ನು ಹೆಂಗ್ ಸಂಭಳಿಸ್ಬೇಕಂತಕ್ಕಂಥ ತಾಯಿ ಗೊತ್ತಾಗಲ್ಲ. ಹಠ ಮಾಡಿ ಕೆಲವೊಂದು ಮಕ್ಕಳು ಇರ್ತಾವ್ರಿ, ಅವಕ್ಕೆ ಹೆಂಗ್ ರಮಿಸ್ಬೇಕು. ನೀರಾಗ ನಳ ನೋಡಿ ಸೂರ್ಯ ಚಂದಿರಬೇಡಿ, ನೀರಾಗ ನಳ ನೋಡಿ ಸೂರ್ಯ ಚಂದಿರಬೇಡಿ, ಅದರಂತೆ ತಾಬೇಡಿ ಬೋರ್ಯಾಡಿಗಳ ತಾನ ಜೋ ಜೋ, ಅದರಂತೆ ತಾಬೇಡಿ ಬೋರ್ಯಾಡಿಗಳ ತಾನ ಜೋ ಜೋ.
ಹಸರಂಗಿ ಹಾಲಗಡಗ ಕುಶಿಲಾದ ಟೆಪ್ಪಿಗೆ ಹಸರಂಗಿ ಹಾಲಗಡಗ ಕುಶಿಲಾದ ಟೆಪ್ಪಿಗೆ ಒತ್ತಿ ಒತ್ತಿ ಹಾಕಿದರ ಮುಚ್ಚಿ ಮುಚ್ಚಿ ಒಲಿತಾನ ಜೋ ಜೋ ಒತ್ತಿ ಒತ್ತಿ ಹಾಕಿದರ ಮುಚ್ಚಿ ಮುಚ್ಚಿ ಒಲಿತಾನ ಜೋ ಜೋ ಕಾಲಾಗ ಬಿಂದೂಲಿ ಕೈಯಾಗ ನಂದೂಲಿ ಕಾಲಾಗ ಬಿಂದೂಲಿ ಕೈಯಾಗ ನಂದೂಲಿ ಒತ್ತಿ ಒತ್ತಿ ಹಾಕಿದರ ಹಠ ಮಾಡಿ ಎಳತಾನ ಜೋ ಜೋ ಒತ್ತಿ ಒತ್ತಿ ಹಾಕಿದರ ಹಠ ಮಾಡಿ ಎಳತಾನ ಜೋ ಜೋ ಬೆಳ್ಳಿ ಬಟ್ಟಲಗೊಳಗ ಚಿನ್ನಿ ಪಾಯಸ ಮಾಡಿ ಬೆಳ್ಳಿ ಬಟ್ಟಲಗೊಳಗ ಅನ್ನ ಪಾಯಸ ಮಾಡಿ ತುತ್ತು ಮಾಡಿ ಉಣಿಸಿದರ ಹಠ ಮಾಡಿ ಎಳತಾನ ಜೋ ಜೋ ತುತ್ತು ಮಾಡಿ ಉಣಿಸಿದರ ಹಠ ಮಾಡಿ ಎಳತಾನ ಜೋ 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 ಆ ತಾಯಿ ನೋಡ್ರಿ ಭೂಮಿಗೆ ಯಾಕೆ ಹೋಲಿಸ್ಯಾರ ತಾಯಿ ಯಾಕೆ ಹೋಲಿಸ್ಯಾರ ತಾಯಿ ಅಂತ ಅದ್ಭುತ. ಭೂಮಿಗೆ ಹೋಲಿಸ್ಬೇಕಾದ್ರೆ ಸಾಧಾರಣ ಮಂದಿಗೆ ಯಾರ್ಯಾರಿಗೂ ಹೋಲಿಸ್ಬೇಕಾಗಿತ್ತು, ಅದಕ್ಕೆ ತಾಯಿಗೆ ಯಾಕೆ ಹೋಲಿಸಬೇಕು? ಭೂಮಿ ತೂಕದ ಹೆಣ್ಣು ಅಂತ ಹೇಳಿದವರು ತಾಯಿ. ತವ್ರ ಮನೆಗೆ ಹೋಗ್ಬೇಕಾಗಿರುತ್ತೆ ಹೆಣ್ಮಕ್ಳಿಗೆ ಹೇಳ್ತಾರೆ ತಿರುಪತಿಗಳಿಗೆ ಇಂಥ ಬಂಗಾರ ಅಂತ ಮಾತು ಹೇಳ್ತಾರೆ. ಕಾಸಿಗೆ ಹೋಗಾಕ ಏಸೊಂದು ದಿನ ಬೇಕ, ಕಾಸಿಗೆ ಹೋಗಾಕ ಏಸೊಂದು ದಿನ ಬೇಕ, ತಾಸೊತ್ತಿನ ದಾರಿ ತವರೂರ, ತಾಸೊತ್ತಿನ ದಾರಿ ತವರೂರ, ಕಾಸಿ ಕುಂತಾಳ ಹಡೆದೆವ್ವ. ಆ ಕಾಶಿ ವಿಶ್ವನಾಥಗೆ ತಾಯಿಯನ್ನು ಮಾಡಿದಾಳ. ಯಾರು ಮಾಡಿದಾರ ಅಂದ್ರೆ ನಮ್ಮ ಜಾನಪದರು ಮಾಡಿದಾರ. ಕಾಶಿಗೆ ಹೋಗಿ ವಿಶ್ವನಾಥನ ದರ್ಶನ ಮಾಡ, ಪಡಿಬೇಡ, ನೀನು ಹೋಗಬೇಡ. ಅದಕ್ಕಾಗಿ ಇಲ್ಲೇ ಅದಾನ ಯಾರು ಕಾಶಿ ರಾಮೇಶ್ವರದ ಅಲ್ಲ, ದ್ವಾದಶ ಲಿಂಗಗಳು ಜ್ಯೋತಿರ್ಲಿಂಗಗಳು ಎಲ್ಲ ಇಲ್ಲೇ ತಾಯಿಗಳಿಗೆ ಅಡಿಗಾವಂತ ಹೇಳ್ತಾನೆ. ಹೆತ್ತ ಹೊತ್ತ ಸಾಕಿಸಲುಗಳ ನನ್ನ ತಾಯವ್ವ, ಅತ್ತ ಇತ್ತ ಹೋಗದಾಗ ಚಿತ್ತನ ಮ್ಯಾಲ, ಅತ್ತ ಇತ್ತ ಹೋಗದಾಗ ಚಿತ್ತನ ಮ್ಯಾಲ, ಆಡಿ ಬಂದಾಗ ಕುಲುಕುಲು, ಆಡಿ ಬಂದಾಗ ಅಂಗಳದೊಳಗ ಕುಲುಕುಲು ನಕ್ಕಾತಿ, ಬಡತನದೊಳಗ ಹ್ಯಾಂಗೋ ಏನು ಮಾಡಿದಾಳ ಸ್ವಾಕಿ. ಕೋಟಿ ದೇವರ ಇದ್ದರು ಭೂಮಿ ಮ್ಯಾಗ ತಾಯಿ ಆಗುರೇನ, ಕೋಟಿ ದೇವರು ಇದ್ದರ ಭೂಮಿ ಮ್ಯಾಗ ತಾಯಿ ಆಗುದೇನ, ಮಕ್ಕಳ ಜೊತೆಗೆ ಬೆರೆತುಗಳ ಸಾಕಿ ತಾಯಿ ಅಲ್ಲವೇನ, ಮಕ್ಕಳ ಜೊತೆಗೆ ಬೆಳೆಸಿ ಬೆರೆತಾಕಿ ತಾಯಿ ಅಲ್ಲವೇನ. ಹೆತ್ತ ಹೊತ್ತ ಸಾಕಿ ಸಲುವೆಳ ನನ್ನ ತಾಯವ್ವ, ಅತ್ತ ಇತ್ತ ಹೋಗದಾಗ ಚಿತ್ತನ ಮ್ಯಾಲ, ಬೆಟ್ಟದಟ್ಟು ಬಾರ ಹೊತ್ತು ನ ಹಾಲು ಕುಡಿಸಿದಳು, ಸಂಸಾರ ಎಂಬ ಸಾಗರದೊಳಗ ಈಜು ಕಲಿಸಿದಳು. ಸಿಟ್ಟು ಮೌನ 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 ಮಾತ ಸಿಟ್ಟು ತನ್ನ ಎದೆಯೊಳಗಿಟ್ಟುಕೊಂಡು, ಮೌನ ಮಾತ ಸಿಟ್ಟು ತನ್ನ ಎದೆಯೊಳಗಿಟ್ಟುಕೊಂಡು, ನಗತಳಾಕಿ ನನ್ನ ಮಾರಿ ಮ್ಯಾಲ ಮಾಲ ಕಂಡು, ನಗತಳಾಕಿ ಮ್ಯಾಗಿದ ಮ್ಯಾಗ ನನ್ನ ಮಾರಿ ಕಂಡು, ಹೆತ್ತ ಹೊತ್ತು ಸಾಕಿಸಲುಗಳ ನನ್ನ ತಾಯವ್ವ, ಅತ್ತ ಇತ್ತ ಹೋಗಲಾಂಗ ಚಿತ್ತನ ಮ್ಯಾಲ, ಅತ್ತ ಇತ್ತ ಹೋಗಲಾಂಗ, ಅತ್ತ ಇತ್ತ ಹೋಗಲಾಂಗ ಚಿತ್ತನ ಮ್ಯಾಲ. ಹೆಣ್ಣಿನ ಬಗ್ಗೆ ವರ್ಣನೆ, ಹೆಣ್ಣಿನಗಾಗಿ ಹುಟ್ಟತಕ್ಕಂಥ ಸಾಹಿತ್ಯ ಜನಪದ ಸಾಹಿತ್ಯ. ತಾಯಿ ಅಂತಕ್ಕಂಥದ್ದು ಒಂದೇ ಎಪಿಸೋಡ್, ತಾಯಿ ಅಂತಕ್ಕಂಥದ್ದು ಒಂದೇ ವಿಷಯ ತಗೊಂಡು ಎಷ್ಟೋ ವ್ಯಾಲ್ಯೂಮ್ಗಳು ಬರೋದು, ಬರೀ ವ್ಯಾಲ್ಯೂಮ್ಗಳು ಬರೋದ್ರ ಪುಸ್ತಕ ಬರೋದು ಸಾಲಲ್ಲ. ತಾಯಿ ಅಂತಕ್ಕಂಥ ಶಬ್ದಕ್ಕ ನಾವು ಯೂನಿವರ್ಸಿಟಿ ಮಾಡಿ ಸ್ಟಡಿ ಮಾಡಿದ್ರು ಮುಗಿಲಾರಂತ ಅಟ್ ಸಬ್ಜೆಕ್ಟ್ ಇದೆ, ಅಷ್ಟು ಅಂತ ಸಬ್ಜೆಕ್ಟ್ ಇದೆ ತಾಯಿ ಅಂತಕ್ಕಂಥ ಅಷ್ಟೇ ಇರೋದು. ಅದಕ್ಕೆ ಆದ್ಮೇಲೆ ಇವತ್ತಿನ ದಿವಸ ನಮ್ಮ ಜನಪದ ಮಾಯ ಆಗ್ತಾ ಇದೆ, ನಮಗ ನೋವು ತರ್ತಾ ಇದೆ. ಯಾಕಂದ್ರೆ ಸಂಸ್ಕಾರಗಳು ಸಂಸ್ಕೃತಿಗಳು ದೂರ ಆಗ್ತಾ ಇದೆ. ದಯವಿಟ್ಟು ನಾವು ಶರಣರ ನಾಡಿನವರು, ನಾವು ಕಲ್ಯಾಣದ ಕರ್ನಾಟಕದವರು, ಶರಣರ ನಾಡಿನವರು. ನಮ್ಮಲ್ಲಿ ಹಂಗಾಗ ಬಿಡಬಾರ್ದು. ಬೆಂಗಳೂರು ಏನಾಕಿರ್ಲಕ್ಕ, ಕಲಬುರಗಿ ಹಂಗಾಗಬಾರ್ದು. ಕಲಬುರಗಿ ಸಂಸ್ಕೃತಿ ನಾಡದು, ಕಲಬುರಗಿ ಕಲ್ಯಾಣ ಶರಣರ ನಾಡದು. ಅದಕ್ಕೆ ಹೇಳ್ತಾರಲ್ಲ,
ಅಣ್ಣ ತಮ್ಮರ ಮಾತಿಗಾಗಿ ಬಿಟ್ಟಿರಿ ಊರ ನೀವು, ಬಿಟ್ಟು ಬಂದು ನೆಲೆಸಿರಿಲ್ಲಿ ಬಹುದೂರ. ಯಪ್ಪ ಬಿಟ್ಟು ಬಂದು ನೆಲೆಸಿರಿಲ್ಲಿ ಬಹುದೂರ. ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ನೀನು, ನಿಂತ ನೆಲವು ಕೈಲಾಸಾಗಿ ಬೆಳಗುತ್ತಿರುವುದು. ಕಲ್ಯಾಣ ಮಾಡಿದಿ ಶರಣ ಕಲಬುರಗೂರ ನೀವು, ಕಲ್ಲಿನಂತವರ ಮನದಾಗ ನಿಮ್ಮ ಹೆಸರ. ಯಪ್ಪ ಕಲ್ಲಿನಂತವರ ಮನದಾಗ ನಿನ್ನ ಹೆಸರ, ನಿನ್ನ ಹೆಸರ. ಇವೆಲ್ಲ ಹೇಳೋದು ಯಾವ ಜನಪದ ಇವರು. ಜನಪದ ಇರ್ಲಿಲ್ಲ ಅಂದ್ರೆ ಇವೆಲ್ಲ ಗೊತ್ತಾಗ್ತಿಲ್ಲ. ಇದು ಇಂಗ್ಲಿಷ್ನಾಗ ಹಾಡಿದ್ರೆ ಯಾಕೆ ಹಾಡ್ತಾರೆ? ಹಾಡಕ್ ಬರಲ್ಲ, ಯಾಕಂದ್ರೆ ಆ ಸಂಸ್ಕಾರ ಇಲ್ಲ. ಅದಕ್ಕೆ ಬೇಂದ್ರೆಯವರಿಗೆ ಒಬ್ರು ಕ್ವಶನ್ ಕೇಳೋದು, ಅಲ್ರಿ ಅಜರ ನಿಮ್ಮ